ಹಾಯ್ ಹಲೋ ನಮಸ್ತೆ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಟಿ ಆರ್ ಪಿಲಿ ನಂಬರ್ 1 ಸ್ಥಾನದಲ್ಲಿರೋ ಅಂಥ ಸೀರಿಯಲ್ ಅಂತಂದರೆ ಅದು ಕರ್ಣ ಸೀರಿಯಲ್. ಕರ್ಣ ಸೀರಿಯಲ್ ಮುಂದೆ ಏನಾಗ್ತಿದೆ ಅಂತ ಹೇಳ್ತೀನಿ ಬನ್ನಿ. ರಮೇಶ್ ಅವರು ನಿಧಿ, ನಿತ್ಯ, ಕರ್ಣ ಲೈಫಲ್ಲಿ ಬಂದು ಅವ್ರ 3 ಜನ ಲೈಫಲ್ಲಿ ಹಾಳು ಮಾಡಬೇಕು ಅಂತ ಡಿಸೈಡ್ ಮಾಡಿ ನಿಧಿನ ಅರ್ಜುನ್ ಜೊತೆ ಮದುವೆ ಫಿಕ್ಸ್ ಮಾಡ್ತಾರೆ. ನಿಧಿ ಅರ್ಜುನ್ ಜೊತೆ ಮದುವೆಗೆ ಒಪ್ಕೋತಾಳೆ. ಅದು ಯಾಕಂತಂದರೆ ಮನೆಯವರೆಲ್ಲ ಒಪ್ಪಿದ್ದಾರೆ. ಹಾಗೆ ಅವ್ರನ್ನ ರಿಜೆಕ್ಟ್ ಮಾಡೋಕ್ಕೆ ಯಾವುದೇ ರೀಸನ್ ಇಲ್ಲದೆ ಕೂಡ ಅಕ್ಕಂಗೋಸ್ಕರ, ಅಜ್ಜಿಗೋಸ್ಕರ, ಮನೆಯವ್ರಿಗೋಸ್ಕರ, ಎಲ್ಲರಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡಿ ಅರ್ಜುನ್ನ ಮದುವೆ ಆಗೋಕ್ಕೆ ಒಪ್ಕೋತಾರೆ. ಆದರೆ ಅಲ್ಲಿ ನಡೆಯೋದೇ ಬೇರೆ. ನಿತ್ಯಗೆ ಪ್ರತಿಯೊಂದು ವಿಷಯನೂ ಗೊತ್ತಾಗುತ್ತೆ ಕರ್ಣ ನಿಧಿ ಲವ್ ಬಗ್ಗೆ. ಹಾಗೆ ಅವರು ಮದುವೆ ದಿನ ಅವರೇ ನಿಧಿಯನ್ನು ರೆಡಿ ಮಾಡಿ, ಕರ್ಣನ್ನು ಕೂಡ ರೆಡಿ ಮಾಡಿ ಮದುವೆ ಮಂಟಪಕ್ಕೆ ಕರ್ಕೊಬರ್ತಾರೆ. ಇನ್ನೇನು ಅರ್ಜುನ್ ಅವರು ನಿಧಿನ ಮದುವೆ ಆಗೋ ಟೈಮಲ್ಲಿ ಮದುವೆ ನಿಲ್ಲಿಸ್ಬಿಟ್ಟು ಅವ್ರು ಹೇಳ್ತಾರೆ, ನಿಲ್ಲಿಸಿ ಮದುವೆ ನಡೆಯೋ ಹಾಗಿಲ್ಲ ಅಂತ ಹೇಳ್ತಾರೆ. ಆಗ ಅಜ್ಜಿ ಅವರೆಲ್ಲ ಯಾಕೆ ಏನು ಅಂತ ಕೇಳಿದಾಗ, ನಿಧಿ ಜೊತೆ ಕರ್ಣ ಅವ್ರದ್ದು ಮದುವೆ ಆಗಬೇಕು, ಇವರಿಬ್ರು ತುಂಬ ವರ್ಷದಿಂದ ಪ್ರೀತಿ ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಅಜ್ಜಿ ಯಾಕೆ ಅವರು ಕರ್ಣ ನಿನ್ನ ಗಂಡ ಅಲ್ವಾ ಅಂತ ಕೇಳಿದಾಗ, ಇಲ್ಲ ಇವ್ರು ನನ್ನ ಗಂಡ ಅಲ್ಲ, ಇವ್ರು ನನಗೆ ತಾಳಿನೇ ಕಟ್ಟಿಲ್ಲ ಅಂತ ತಾಳಿ ಕಿತ್ತು ಬಿಸಾಡ್ತಾರೆ. ಆದರೆ ಈ ಮಗು ಅಂತ ಕೇಳಿದಾಗ, ಇದು ತೇಜಸ್ ಅವ್ರ ಮಗು ಅಂತ ಕೂಡ ನಿತ್ಯ ಅವರು ಹೇಳ್ತಾರೆ. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ರಮೇಶ್ ಅವ್ರ ಮನೆಯವ್ರ ಪ್ರತಿಯೊಬ್ಬರಿಗೂ ಕೂಡ ಈ ವಿಷಯ ಕೇಳಿ ಶಾಕ್ ಆಗ್ತಾರೆ. ಆದರೆ ನಿತ್ಯ ಮಾತ್ರ ಕರ್ಣನೇ ನಿಧಿಗೆ ಒಳ್ಳೆ ಜೋಡಿ ಅಂತ ಡಿಸೈಡ್ ಮಾಡಿ ಅವ್ರನ್ನ ಮಂಟಪಕ್ಕೆ ಕರ್ಕೊಬಂದು ಕರ್ಣನ ನಿಧಿ ಜೊತೆ ನಿಲ್ಲಿಸಿ, ಈ ಜವಾಬ್ದಾರಿ ನಿಮ್ಮದು ಅಂತ ಹೇಳಿ ಅವರಿಬ್ರಿಗೂ ಮದುವೆ ಮಾಡಿಸ್ತಾರೆ. ಆದರೆ ಇಲ್ಲಿ ಅವರಿಬ್ಬರು ಮದುವೆ ಆಗುತ್ತಾ, ಮುಂದೆ ಏನಾಗುತ್ತೆ, ಹಾಗೆ ಅಲ್ಲಿ ನಿತ್ಯನ ಜೀವನ ಮುಂದೆ ಏನಾಗುತ್ತೆ, ತೇಜಸ್ ಬಂದು ನಿತ್ಯನ ಮದುವೆ ಆಗ್ತಾರಾ, ನಿತ್ಯಗೆ ಬಾಳು ಕೊಡ್ತಾರಾ, ಅಥವಾ ಅರ್ಜುನ್ ನಿತ್ಯನ ಮದುವೆ ಆಗ್ತಾರಾ, ಮುಂದೆ ಏನಾಗುತ್ತೆ ಅಂತ ನೀವೇ ಕುತೂಹಲಕಾರದಿಂದ ನೋಡಿ. ಹಾಗೆ ರಮೇಶ್ ಅವರು ಇದೆಲ್ಲ ನಡಿಬೇಕಾದ್ರೆ ಏನು ಮಾಡ್ತಾರೆ, ನಿಧಿ ಕರ್ಣ ಮದುವೆ ಆಗುತ್ತಾ, ಮಾಡಿಸ್ತಾರಾ ಅವರು, ಅಥವಾ ಕರ್ಣನೇ ನಿತ್ಯನ ಮುಂದೆ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳ್ತಾರಾ, ಅಥವಾ ಅರ್ಜುನ್ ಅವ್ರು ನಿತ್ಯನ ಮದುವೆ ಆಗಬೇಕಾ ಅಂತ ಡಿಸೈಡ್ ಮಾಡ್ತಾರಾ? ಅಲ್ಲಿ ಈ ಸಂಚಿಕೆ, ಈ ಸೀರಿಯಲ್ ತುಂಬ ಕುತೂಹಲಕಾರದಿಂದ ಇದೆ. ಮುಂದೆ ಏನಾಗುತ್ತೆ ಅಂತ ನೀವೇ ಕುತೂಹಲದಿಂದ ನೋಡಿ. ಹಾಗೆ ಬೆಲ್ ಬಟನ್ ಮತ್ತು ಸಬ್ಸ್ಕ್ರೈಬ್, ಲೈಕ್ ಮತ್ತು ಥಂಬ್ ಕೊಡೋದನ್ನ ಮರಿಬೇಡಿ. ಇದು ನಿಮ್ಮ ಚಾನಲ್. ಥ್ಯಾಂಕ್ ಯು.